ಈ ಮನೆಯನ್ನು ನಮಗೆ ಪರಿಚಯ ಮಾಡಿಸ್ತೀರಾ? ಈಗ ಪರಿಚಯ ಮಾಡಿಕೊಡ್ಬೇಕಂದ್ರೆ ನಮ್ಮ ಚಿಕ್ಕ ಕುಟುಂಬ, ಚಿಕ್ಕ ಫ್ಯಾಮಿಲಿ ಇದೆ, ಚಿಕ್ಕ ಮನೆ ತೋರಿಸೋಕ್ಕೆ ಇಷ್ಟಪಡ್ತೇನೆ. ನಾವು 2018 ಈ ಮನೆಗೆ ಮೂವ್ ಆದ್ವಿ. ಗೌರ್ಮೆಂಟ್ ಕ್ವಾರ್ಟರ್ಸ್ ನಲ್ಲಿ ಇದ್ವಿ ಅಲ್ಲಿವರೆಗೆ, ನಮ್ಮ ರಾಜ್ಮಹಲಲ್ಲಿ. ಇವಾಗ ಬಂದ್ಬಿಟ್ಟು ಎಂಬಸಿಯಲ್ಲಿ ಇದ್ದೀವಿ ನಾವು ಇವಾಗ. ವೆಲ್ಕಮ್ ಬನ್ನಿ, ಸ್ವಾಗತ. ಇದು ನಮ್ಮ ಕಾಮನ್ ಲಿವಿಂಗ್ ಏರಿಯಾ ಇದೆ ಇಲ್ಲಿ. ಹಾಗೆ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ದೇವರ ಮನೆ ಇದೆ, ಚಿಕ್ಕ ದೇವರ ಮನೆ. ನಮ್ಮ ನಾವು ಆರಾಧ್ಯ ದೇವ, ಕುಟುಂಬದ ದೇವರು ಅಂತ ಹೇಳ್ತೀವಲ್ಲ, ನಮ್ಮ ಮನೆ ದೇವರು. ಕೋರವಾರ, ಚಿತ್ತಾಪುರ ತಾಲೂಕಿನ ಕೋರವಾರ ಅಣವೀರ ಭದ್ರೇಶ್ವರ ಹಾಗೂ ಶಾಪುರ್ ತಾಲೂಕದ ಡಿಗ್ಗಿ ಸಂಗಮನಾಥ್ ಅಂತ 2 ಮನೆ ದೇವರಿದ್ದಾರೆ. ದೇವಿ ಕೂಡ ನಾವು ಶಕ್ತಿಪೀಠವಾಗಿರುವ ನಾಗಾವಿ ಯಲ್ಲಮ್ಮ ದೇವಿನ ಪೂಜಿಸ್ತೀವಿ. ಅದ್ರ ಜೊತೆಗೆ ಎಲ್ಲರ ಇಷ್ಟ ದೈವ ಗಣೇಶ, ಸರಸ್ವತಿ, ಲಕ್ಷ್ಮಿ, ಶಿವ ಹಾಗೂ ನಮ್ಮ ಅಚ್ಚುಮೆಚ್ಚಿನ ಶಿವಕುಮಾರ ಸ್ವಾಮೀಜಿಯವರು ಕೂಡ ನಾವು ಪೂಜಿಸ್ತೀವಿ. ಸೊ ಅಲ್ಲಿ ಊರಿನ ದೇವ್ರ ಮನೆ ಬಗ್ಗೆ ಹೇಳ್ಬೇಕು ಅಂತಂದರೆ ಅಲ್ಲಿ ಅದು ತುಂಬ ದೊಡ್ಡ ಮನೆ. ಊರಿನ ದೇವ್ರ ಮನೆ ಅಂತಂದರೆ ಆಲ್ಮೋಸ್ಟ್ 15x15 ಏರಿಯಾ ಇದೆ. ಅಲ್ಲಿ ನಾವು ಭಾಳ ದೇವರಿದ್ದಾರೆ. ನಮ್ಮ ಅತ್ತೆಯವರು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರು ದೇವ್ರು ತೊಗೊಂಡ್ಬಿಟ್ಟು ಜಗಲಿ ಮೇಲೆ ಇಟ್ಬಿಡ್ತಾರೆ. ಎಲ್ಲ ದೇವರು ಪೂಜಿಸಬೇಕು, ಎಲ್ಲರನ್ನ ನಾವು, ಅವರು ಎಲ್ಲ ಒಳ್ಳೆಯದನ್ನೇ ಹೇಳಿರ್ತಾರೆ, ಅವ್ರನ್ನ ಫಾಲೋ ಮಾಡ್ಕೋಬೇಕು ಅಂತ. ದೇವರು ತುಂಬ ಜಗಲಿ ತುಂಬ ಎಲ್ಲ ದೇವರಿದ್ದಾರೆ. ಸೊ ಇದು ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾದಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಬಂದಾಗ? ಇದು ಬಂದ್ಬಿಟ್ಟು ಕಾಮನ್ ಲಿವಿಂಗ್ ಏರಿಯಾ ಇದೆ. ಯೂಶ್ವಲಿ ಹೊರಗಡೆಯಿಂದ ಗೆಸ್ಟ್ ಎಲ್ಲ ಬಂದರೆ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕೂತ್ಕೊಂಡು ಏನಾದ್ರು ಸಂಬಂಧಪಟ್ಟ ಬಂದಿರೋ ಗೆಸ್ಟ್ಗಳ ಜೊತೆಗೆ ಮಾತಾಡೋದು, ಟೀ ಕಾಫಿ ಶೇರ್ ಮಾಡ್ಕೊಳ್ಳೋದು, ಅಷ್ಟನ್ನೆಲ್ಲ ಮಾಡ್ತಾ ಇರ್ತೀವಿ. ಹಾಗೆ ಹರಟೆ ಹೊಡಿಯೋದೆಲ್ಲ ಮಾಡ್ತಾ ಇರ್ತೀವಿ. ಸೊ ಒಂದು ಬ್ಯೂಟಿಫುಲ್ ಸಿಟ್ಔಟ್. ಎಸ್ ಭಾಳ ಚೆನ್ನಾಗಿದೆ ಲಿವಿಂಗ್ ಏರಿಯಾ. ನಮಗೆ ಗಾರ್ಡನ್ ವ್ಯೂ ಬರುತ್ತೆ ಇಲ್ಲಿಂದ, ಒಳ್ಳೆ ಗಾಳಿ ಕೂಡ ಬರುತ್ತೆ. ಸೊ ಸಿಟ್ಔಟಲ್ಲಿ ಜಾಸ್ತಿ ಕಾಲ ಕಳೀತೀರಾ ಸರ್ ನೀವಿಬ್ರು? ಸ್ಟ್ರೆಸ್ ರಿಲೀವಿಂಗ್ ಥರ ಅಲ್ಲ, ನೇಚರ್ ಜೊತೆಗಿದ್ದಷ್ಟು ನಮಗೆ ಒಂಥರ ಮನಸ್ಸಿಗೆ ಶಾಂತಿ ಇರ್ತದೆ. ಇಲ್ಲಿ ಅವಾಗವಾಗ ಸಿಕ್ಕಷ್ಟು ಟೈಮ್ ಎಲ್ಲ ಸೇರಿಬಿಟ್ರೆ ಒಂದು ದಿನದಲ್ಲಿ 1 ಗಂಟೆ ಕೂಡ ಸಿಗೋದಿಲ್ಲ. ಏನೋ 1 2 minutes 3 minutes ವಿ ಶೇರ್ ಟೈಮ್. ಸೊ ಲಿವಿಂಗ್ ಏರಿಯಾದಲ್ಲೇ ಅಟ್ಯಾಚ್ಡ್ ಚಿಕ್ಕದೊಂದು ಡೈನಿಂಗ್ ಏರಿಯಾ ಇದೆ. ನಾವು ಇರೋದು 6 seaters ಅಷ್ಟೇ. ಬಟ್ ನಾವು ಒಂದೊಂದು ಸರ್ತಿ ಹೆಂಗಿರ್ತೀವಿ ಅಂತಂದರೆ ಒಂದು 20 ಜನ ಒಟ್ಟಿಗೆ ಬಂದುಬಿಟ್ಟಿರ್ತೀವಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದರೆ. ಕೆಲವೊಂದು ನಮ್ಮ ಮಕ್ಕಳೆಲ್ಲ ಎಬ್ರಾಡಲ್ಲಿದ್ದಾರೆ, ಅವರಿಗೆ ಬಿಡಲಿಕ್ಕೆ ಕರ್ಕೊಂಬರ್ಲಿಕ್ಕೆ ಅಂತ ಬಂದಾಗ ಆಲ್ಮೋಸ್ಟ್ ಹೋಲ್ ಫ್ಯಾಮಿಲಿ ಬಂದಿರ್ತೀವಿ. ಎಲ್ಲ ಇಲ್ಲೇ ಅವರಿಗೆ ಒಂದು ಸೆಂಟರ್ ಆಫ್ ಪಾಯಿಂಟ್ ಅಂತ. ಎಲ್ಲರೂ ಸೇರಿಬಿಟ್ರೆ ಇಲ್ಲೇ ಇರ್ತೀವಿ, ಹಂಗೆ ಶೇರ್ ಮಾಡ್ಕೊತೀವಿ. ಚಿಕ್ಕ ಮನೇಲೇ ಡೈನಿಂಗ್ ಟೇಬಲ್ ಮೇಲೇ ಕೂಡಬೇಕು ಅಂತ ಏನಿಲ್ಲ, ಎಲ್ಲ ಇತ್ತು ಅಲ್ಲಿ ಕೂತ್ಕೊಂಡು ಊಟ ಮಾಡೋದು, ಆಟ ಆಡೋದು ಎಲ್ಲ ಮಾಡ್ತಿರ್ತಾರೆ ಮಕ್ಕಳು.